ದೊಡ್ಡನೆ ನನ್ನ ಕ್ಷಮಿಸ್ಬಿಡು. ನಾವಿಬ್ರು ಬುದ್ಧಿ ಬಂದ ಕಾಲದಾಗಿಂದ ಜೊತೆಗೆ ಬೆಳೆದವರು. ಇವತ್ತು ನಿನಗೆ ಹಿಂಗೆ ಆಗ್ತದೆ ಅಂತ ನಾನು ಅನ್ಕೊಂಡೇ ಇಲ್ಲ ದೊಡ್ಡನೆ. ನಿನಗೆ ಏನೇನು ಇಷ್ಟನೋ ಎಲ್ಲ ತಂದಿದ್ದೀನಿ ದೊಡ್ಡನೆ. ನುಗ್ಗೆಕಾಯಿ ಸಾರು, ಹಣ್ಣ, ಬಾಳೆಹಣ್ಣು, ಮಲ್ಲಿಗೆ ಹೂವು, ಆಪಲ್ಲು, ಹೂಗಳು ಎಲ್ಲ ತಂದಿದ್ದೀನಿ ದೊಡ್ಡನೆ. ಮರಳಿ ಬಾರದೂರಿಗೆ ನಿನ್ನ ಪಯಣ ನಿನ್ನ ಪಯಣ. ದೊಡ್ಡನೆ ನನ್ನ ಕ್ಷಮಿಸ್ಬಿಡು ದೊಡ್ಡನೆ, ನನ್ನ ಕ್ಷಮಿಸ್ಬಿಡು ದೊಡ್ಡನೆ. ಹಾಲಪ್ಪನು ಹಿಂಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ದೊಡ್ಡನೆ. ಎಲ್ಲ ತಿನ್ನು ದೊಡ್ಡನೆ, ನಿಂತೆ ತಂದಿರೋದು ನುಗ್ಗೆಕಾಯಿ ಸಾರು ಗಟ್ಟಿಗೆ ಮಾಡ್ಕೊಂಬಂದಿದ್ದೀನಿ. ತಿನ್ನು ದೊಡ್ಡನೆ, ತಿನ್ನು. ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ದೊಡ್ಡನೆ ಚಿಕ್ಕ ಹುಡುಗನಾಗಿದ್ದಾಗ. ಶುಂಠಿ ಪಪ್ಪರ್ಮೆಂಟುಗಳು, ನಿಂಬೆ ಹುಳಿ ಪಪ್ಪರ್ಮೆಂಟುಗಳು ಎಲ್ಲ ತಗೊಂಬತ್ತೈತೆ, ತಿಂತಾಯಿದ್ನಿ ನಾನು. ನನಗೆ ಎಲ್ಲ ತಿಳ್ಕೊಂಬಿಟ್ರೆ ಹೇಳು ಬತ್ತೆ ದೊಡ್ಡನೆ, ಹೇಳು ಬರ್ತದೆ. ಮರಳಿ ಬಾರದೂರಿಗೆ ನಿನ್ನ ಪಯಣ ನಿನ್ನ ಪಯಣ ನಿನ್ನ ಪಯಣ. ಎಲ್ಲ ಮುಗ್ದಾಯ್ತು, ಮುಗ್ದಾಯ್ತು. ಅಯ್ಯೋ ಬುದ್ಧಿ, ಇವಳಿಗೇನೋ ಮಾತಾಡಿ ಏನಪ್ಪ ಇದು, ಏನೇನೋ ತಂದಿಕೊಂಡು ಇಲ್ಲಿ ಕೂತವಳೆ. ಹಾಂ, ನಾನು ಹೇಳಿನ ಬೇರೆ ಬಂದವನೇ. ಅವ ಸುನಂದಮ್ಮನ ಅಲ್ಲಿ ಕೂತವಳೆ. ಅದೇನು ತಿಳಿದಪ್ಪ ನಂಗೆ, ಅದೇನು ತಿಳಿದು. ಬಾವು ಸುನಂದಮ್ಮ ಯಾರು? ಬಾವು ಈ ಕಡೆ ನೋಡಮ್ಮ. ಶಂಕರ? ಹ್ಞೂ ನಾನೇ ಆ ಶಂಕರನು. ಏನಿದು ಹೂಗಳು, ಹಣ್ಣುಗಳು, ಅನ್ನ ಸಾರು, ನುಗ್ಗೆಕಾಯಿ ಸಾರು, ಏನಿದು? ಏನು ತಿಳ್ಕೆತ್ಕೊಂಡ್ಬಂದಿರೋದು? ನಮ್ಮನ್ನು ಏನೋ ಮಾತಾಡಲ್ಲಪ್ಪ ಇವಳು, ಇವಳ ಕತ್ತರಿಸ್ಬಿಡ್ಬೇಕು ನೋಡು. ಯಾರಿಗೋ ಏನೋ ಎಡೆ ಇದ್ದಂಗಿದ್ಯಾ? ಎಡೆ ಅಲ್ಲ ಶಂಕರ, ಕೂಲರ್ ಬಂದವ್ರೆ, ಕೂಲರ್ಗೆ ಊಟ ಎತ್ಕೊಂಬಂದಿದ್ದೀನಿ. ಹ್ಞೂ, ಒಂದೊಂದು ಬಾಳೆಹಣ್ಣು ಎಲೆ ಎಡ್ಕೆ ಕೊಡೋಣ ಅಂತ ಎತ್ಕೊಂಬಂದಿದ್ದೀನಪ್ಪ. ಏನಪ್ಪ ಶಂಕರ ನೀನು ಇಲ್ಲಿದೆಯಾ? ಕೂಲರ್ಗೆ ಊಟಕ್ಕೆ ಎತ್ಕೊಂಬಂದಿದ್ದೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೆಯಾ ನೀನು? ಹಾಂ, ಏನಮ್ಮ ನಿಂದು ಸಮಾಚಾರ? ಹಾಂ, ಹಂಗಂದ್ರೆ ಏನ ಶಂಕರ? ಹಾಂ, ಚೆನ್ನಾಗಿ ನಾಟಕ ಮಾಡ್ತೀಯಾ? ಅಯ್ಯೋ, ನಾನೇನು ಮಾಡಿದ್ನ ಶಂಕರ? ಇಲ್ಲಮ್ಮ, ನಮ್ಮ ದೊಡ್ಡಪ್ಪನು. ಅಯ್ಯೋ, ನಿಮ್ಮ ದೊಡ್ಡಪ್ಪನ ಮಗ ನೋಡೇ ಆಯಿತು 3-4 ವರ್ಷ ನೋಡೇ ಇಲ್ಲ ನಾನು. ಹ್ಞೂ, ನಿಮ್ಮೂರು ಬಿಟ್ಬಿಟ್ಟು ನಮ್ಮೂರು ಸೇರ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ದೊಡ್ಡಪ್ಪನ ಕನಕ ಏನು ಸಂಬಂಧ? ಅದೇನಾ ಶಂಕರ ಹಂಗೆ ಕೇಳ್ತಾ ಇದೆಯಾ? ಅಯ್ಯೋ, ನಾನು ಎಲ್ಲ ಬಿಟ್ಬಿಟ್ಟು ಇವಾಗ ಆರಾಮಾಗಿದ್ದೀನಪ್ಪ. ಯಾವುದು ಬೇಡ, ವಯಸ್ಸಾದ ಕಾಲದಾಗ ಆರಾಶಿವ ಅನ್ಕೊಂಡಿರೋಣ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದ್ದೀನಪ್ಪ. ಹೌದು ಸುನಂದಮ್ಮ, ನಮ್ಮ ಮಾವನೆಲ್ಲ ಹೇಳಿದ್ನು ಆಯ್ತಾ. ನಿಮ್ಮಿಬ್ಬರು ಜೀವಾವಧಿ ಶಿಕ್ಷೆ ಕೊಡಿಸ್ತೀನಿ. ನಿಮ್ಮಿಬ್ಬರಿಗೂ ಜೀವನ ಪರ್ಯಂತ ಜೈಲಾಗೆ ಕೊಳಿಬೇಕು, ಹಂಗೆ ಮಾಡ್ತೀನಿ. ಅಯ್ಯೋ ಶಂಕರ, ಹಂಗೆಲ್ಲ ಮಾಡಬೇಡ ಶಂಕರ. ನಾನಲ್ಲ ಶಂಕರ, ಹಾಲಪ್ಪನ ತಲೆ ಕೊಡ್ತಿದ್ದು ದೇವ್ರ ಸತ್ಕ ನಂದೇನು ತಪ್ಪಿಲ್ಲ ಶಂಕರ. ದೇವ್ರ ಸತ್ಕ ನಂದೇನು ತಪ್ಪಿಲ್ಲ ಶಂಕರ. ನಂದೇನು ಮಾಡಬೇಡ ಶಂಕರ. ನಿಮ್ಮ ದೊಡ್ಡಪ್ಪನ ಕತ್ತಿಸ್ಕಕ್ಕೆ ಬನ್ನ ಹಾಲಪ್ಪನ ಹಿಂದ್ಗಡೆಯಿಂದ ತಲೆ ಗಡ್ಡಮಾರಂತ ಹಾಕದ್ನ ನಿಮ್ಮ ದೊಡ್ಡಪ್ಪನ ಟಿಮೀರಂತ ಕೆಳಗೆ ಬಿಡೋಬಿಟ್ನ ಶಂಕರ. ದೇವ್ರಣೆಗೂ ನನಗೆ ಏನು ತಿಳಿದ ಶಂಕರ. ಒಟ್ನಾಗ ನಿಮ್ಮಿಬ್ರು ಒಂದು ಗತಿ ಕಾಣಿಸ್ತೀನಿ ನಾನು, ನೋಡ್ತಾ ಇರ್ರಿ. ಬೇಡಪ್ಪ ಶಂಕರ, ಹಂಗೆಲ್ಲ ಮಾಡಬೇಡ. ನಂಗೆ ಜೈಲ್ ಅಂದ್ರೆ ತಿಗ್ಲು. ಈ ಊಟ ಎಲ್ಲ ಏನಕ್ಕೆ ತಂದಿರೋದು ನೀನು? ನಿಮ್ಮ ದೊಡ್ಡಪ್ಪನ್ಗೆ ಎಡೆ ಇಕ್ಕನ ಅಂತ. ನುಗ್ಗೆಕಾಯಿ ಸಾರಂದ್ರೆ ಇಷ್ಟ ನಿಮ್ಮ ದೊಡ್ಡಪ್ಪನ್ಕ, ಅದಕ್ಕೆ ಮಾಡ್ಕೊಂಡು ಎತ್ಕೊಂಡ್ಬಂದಿದ್ದೀನಿ. ಹಂಗಾದ್ರೆ ನಿಮ್ಮ ದೃಷ್ಟಿ ಒಳಗೆ ನಮ್ಮ ದೊಡ್ಡಪ್ಪನ ಸತ್ತೋಗವನೆ ಅಂತ? ಸತ್ತೋಗಿಲ್ಲಪ್ಪ, ಬದುಕವನೆ. ಅವಳಿಗೆ ಅಂತ ಹೇಳೋದು, ಅವಳು ತಿಕ್ಲು. ಅವಳಿಗೆ ಅವತ್ತಿಂಕ ತಿಕ್ಕಿಡ್ಬಿಟ್ಟದೆ. ಬದುಕವನೆ, ಎಲ್ಲೋ ಅವನೇ ಬರ್ತಾನೆ ಬಿಡಪ್ಪ. ಏನೋ ಸತ್ತೋಗವನೆ ಅನ್ನೋ ಗ್ಯಾಂದಾಗಿ ಅವಳೆ, ಅದಕ್ಕೆ ಊಟ ಎಡೆ ಇಕ್ಕ ಕಿತ್ಕೊಂಬಂದವಳೆ. ಅಯ್ಯೋ, ಇನ್ನೆಲ್ಲ ಶಂಕರ ನಿಮ್ಮ ದೊಡ್ಡಪ್ಪನು ನಾವು ಇಲ್ಲ ಹಾಕಿದ್ರಿ. ಈ ಅಪ್ಪನ ಹೇಳ್ಕೊಂಡೋಗಿ ಆ ಯಾಳ ಬಾಯಿ ಹತ್ರ ಹಾಕಿದ್ನಂತೆ. ಆವತ್ತು ರಾತ್ರಿನ ಶಿರ್ತೆ ಊರೆಲ್ಲ ಓಡಾಡ್ಕೊಂಡು ಹೋಗೋದೆ, ಅದಕ್ಕೆ ಏನು ಸಿಕ್ಕಿಲ್ಲ. ಆ ಶಿರ್ತೆ ಹೇಳ್ಕೊಂಡು ಹೊರಟೋಗದೆ. ನಿಮ್ಮ ದೊಡ್ಡಪ್ಪನ ಇನ್ನೆಲ್ಲಪ್ಪ. ನಿಮ್ಮ ದೊಡ್ಡಪ್ಪನು ಓದಂಗೆ ಅಪ್ಪ. ನಿಮ್ಮ ದೊಡ್ಡಪ್ಪನು ಯಾಲಪ್ಪನ ಮಾಡಿದ್ದು ಒಂದೊಂದು ಕೆಲಸ ಅಲ್ಲ ಶಂಕರ, ಒಂದೊಂದು ಕೆಲಸ ಅಲ್ಲ. ಅಲ್ಲ, ನೀವೇನು ಕೆಲಸ ಮಾಡಿದ್ರಿ ಅಂತ ಮಾವ? ಅಲ್ಲ ಮಾವ, ನಿನ್ ಕೈ ಅಮ್ಮನ ಕೈ ಏನು ಸಂಬಂಧ? ನಾನು ಬೇಡ ಬೇಡ ಅನ್ನಪ್ಪ. ನೀನ್ಯಾರೋ ನಾನ್ಯಾರೋ ನಿಂಕ ಗುರ್ತು ಪರಿಚಯ ಇಲ್ಲ ಅಂತಂದ್ರೆ ಇವಾಗ ಗುರ್ತು ಪರಿಚಯ ಮಾಡ್ಕೊ. ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಗುರ್ತು ಪರಿಚಯ ಮಾಡ್ಕೊಂಡಪ್ಪ. ಇವತ್ತು ನನ್ನ ಇಂಥ ಪರಿಸ್ಥಿತಿಗೆ ತಂದಿಕ್ಕವನಪ್ಪ. ಬೇಡ ಅಂದೆ ಅವತ್ತೆ, ಗುರ್ತು ಪರಿಚಯ ಮಾಡ್ಕೊಂಬೇಡ ನನ್ನ ಅಂದೆ. ಮಾಡ್ಕೊಂಡು ಇವತ್ತು ನಂಗೆ ಇಂಥ ಪರಿಸ್ಥಿತಿ ತಂದಿಕ್ಕವನ ಶಂಕರ. ಯಾರು ಕೇಳಿ ಶಂಕರ, ಯಾರವ್ರೆ ಶಂಕರ ನಂಗೆ ಹೇಳಕ್ಕ? ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ಮನೆ ಹೇಳ್ತಾ ಇದ್ದೀವಿ ನಾವು. ಬಾಯ್ ಮುಚ್ಚಮ್ಮ ಮಾವು. ಸುನಂದಮ್ಮ, ಬಾಯ್ ಮುಚ್ಚಮ್ಮ. ಹಲೋ, ಎಲ್ಲಿದೆ ಶಂಕರ? ಇಲ್ಲೇ ನಮ್ಮ ಮಾವನ ತಾತತ್ರ ಐತೀನಿ ರಮಣ. ಏನಂತ ಹೆಂಗೈತೆ ನಿಮ್ಮ ಮಾವನ್ಗ? ಏನು ಹುಷಾರಿಲ್ಲ ಆಗಿಲ್ಲ ರಮಣ, ಇಲ್ಲೊಂದು ಕೆಲಸ ಆಗೈತೆ. ಏನಾಗೈತೆ ಶಂಕರ? ಈ ಸುನಂದಮ್ಮನು ನಮ್ಮ ಮಾವನ ಇಬ್ರು ಸೇರ್ಕೊಂಡು ದೊಡ್ಡಪ್ಪನ ತಲೆ ಕೊಟ್ಬಿಟ್ಟವ್ರೆ. ಓ ಹೌದಾ?
ಇಲ್ಲಿ ಇಲ್ಲಿ ಫೋನ್ ಮಾಡ್ತಾವನೆ ಯಾವನೋ ಒಬ್ಬನು. ಏನು ಯಾವನೋ ಒಬ್ಬನು ಫೋನ್ ಮಾಡ್ತಾವನೆ? ಏನು ರಾಮಣ್ಣ? 50 ಲಕ್ಷ ದುಡ್ಡು ಕೊಡು, ನಿಮ್ಮ ದೊಡ್ಡ ಮಗಳನ್ನ ಬಿಡ್ತೀನಿ ಅಂತ ಫೋನ್ ಮಾಡಿ ಅಣ್ಣನ್ಗೆ ಬೆದರಿಕೆ ಆಗ್ತಾವನೆ. ಹೌದಾ? ಇದೇನು ರಾಮಣ್ಣ ಶಾಕಿಂಗ್ ವಿಷಯ ಹೇಳ್ತಾ ಇದೆಯಾ? ಹ್ಞೂ. ಅಲ್ಲೇ ನಿಂಗೇನೋ ಬಂದಿರೋದು ಇದೇನೋ ಹೂಗಳು ಎಡೆ ಗಿಡ ಎಲ್ಲ ಒತ್ಕೊಂಡ್ಬಂದು ಇಲ್ಲಿ ಕುಳ್ಸಿದ್ಯಾ? ಲೆಸು ನಂದಿ ಹೋಗ ನೀನು ಬೈಕ್ ಮಣ್ಣು ಕಣ್ಣಿನ ಎದುರು ಬಿದ್ದ ಸಾಯ ಹೋಗು. ಎಂತ ಕೆಲಸ ಮಾಡ್ದೆ ನೋಡು ಪಾಪ. ದೊಡ್ಡವನಿಗೆ ಎಷ್ಟು ಒಳ್ಳೆಯವನು. ಹಾಂ, ಅವನನ್ನ ತಲೆ ಕೊಟ್ಬಿಟ್ಟು ಸಾಯಿಸ್ಬಿಟ್ಟಲ್ಲೋ. ಅನ್ಯಾವಾಗ ಅವನ ನಿನ್ನ ಎದೆ ಮೇಲೆ ಇಕ್ಕೊಂಬಿಟ್ಟಲ್ಲೋ. ಅದಕ್ಕ ಊರವರೆಲ್ಲ ನೋಡ್ಲಿ ಅಂತ ಈ ಕೆಲಸ ಮಾಡ್ತಾ ಇರೋದ ನೀನು ಪಾಡಕ್ ನೀನು ಬಾಯಿ ಮುಚ್ಕೊಂಡು ಓದೋ ಸರಿ. ಇನ್ನೊಂದ್ಸತಿ ನಾನು ಸುದ್ದಿಗೆ ಬಂದಿದ್ದೆ ಅಂದ್ರೆ ಕತ್ತಿಸ್ಬಿಡ್ತೀನಿ. ಲೇ, ನೀನು ಮನೆ ಕಟ್ಟಕ್ಕ ಕಾಸು ಕೊಟ್ಟಿರೋದು ನಾನು, ಬಾಗ್ಲು ಇಕ್ಸಿರೋದು ನಾನು, ಕಿಟಕಿಗೆ ಇಕ್ಸಿರೋದು ನಾನು. ನನ್ನ ಮೇಲೆ ಇವಾಗ ಜಗಳಕ್ಕೆ ಬರ್ತಾ ಇದೆಯಾ ನೀನು? ಹೋಗ ಬಾಗ್ಲು ಕಿಟಕಿಗಳು ಎಲ್ಲ ಕಿತ್ಕೊಂಡ್ಬಿಡೋಗ. ಕಿತ್ಕೊಂಡ್ಬಂದ್ಬಿಟ್ಟು ನಿಮ್ಮ ಮನೆಗೆ ಇಟ್ಕೊಂಡ್ಬಿಡೋಗ. ಸುನಂದ್ ಏನು ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಇದೇನು ರಾಮಣ್ಣ ಹಿಂಗೆ ಹೇಳ್ತಾ ಇದೆಯಾ? ಇವ್ರು ನೋಡಿದ್ರೆ ನಾವು ಸಾಯಿಸ್ಬಿಟ್ಟಿದ್ದೀವಿ, ಚಿತ್ರ ಎತ್ಕೊಂಡು ಹೋಗೋದೆ ಅಂತ ಹೇಳ್ತಾವ್ರೆ ಅಂತ ಇವರಿಬ್ರು ಇಲ್ಲಿ ಬಾಯ್ ಬಿಟ್ಕೊಂತಾವ್ರೆ. ಆಯಮ್ಮನು ಸುನಂದಮ್ಮನು ತಿಥಿ ಮಾಡ್ತಾ ಇದ್ದೀನಿ ಅಂತ ಅನ್ನ ಅದೇನೇನೋ ಎತ್ಕೊಂಡ್ಬಂದು ಇಲ್ಲಿ ತಿಥಿ ಮುಗುವಾರ ಮಾಡ್ತಾವಳೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯಾ? ಅಲ್ಲ, ಅವ್ರಿಗೆ ಹೊಡೆದ್ರಂತ. ಹಾಂ, ರಾಮಣ್ಣ ಹೊಡೆದ್ರಂತೆ. ಹೊಡೆದ್ಬಿಟ್ಟು ತಗೊಂಡೋಗಿ ಅಲ್ಲೆಲ್ಲ ಮಲಗಿಸಿದ್ರಂತೆ. ಇವರು ಬೆಳಗ್ಗೆ ಎದ್ದು ಬರೋಷ್ಟರಲ್ಲಿ ಅಲ್ಲಿಲ್ಲ ಯಪ್ಪನು, ಎಲ್ಲೋ ಎದ್ದು ಎಸ್ಕೇಪ್ ಆಗ್ಬಿಟ್ಟವನೆ. ಹಾಂ, ಎಸ್ಕೇಪ್ ಆಗಿರೋದಕ್ಕೆ ಇವರು ಚಿಟ್ಟೆ ತಿಂದಾಕೈತೆ ಅಂತ ಹೇಳ್ತಾವ್ರೆ. ಓ, ಇವ್ರು ತಗೊಂಡೋಗಿ ಹಾಕಿದಾಗ ರಾತ್ರಿ ಏನೋ ಆಗಿರೋದು. ಯಾರೋ ನೋಡಿ ಎತ್ಕೊಂಡು ಇಲ್ಲ ಕರ್ಕೊಂಡು ಹೊರಟೋಗೋರೆ. ಹಾಂ, ಹ್ಞೂ, ರಾತ್ರಿ ಕಿಡ್ನಾಪ್ ಮಾಡಿರೋದು ಯಾರೋ. ಯಾರಿರ್ಬೋದು ರಾಮಣ್ಣ? ನನಗೆ ಗೊತ್ತಿಲ್ಲ ಶಂಕರ, ನೀನು ಬರಬೇಕು. ಅದು ಫೋನ್ ಲೊಕೇಶನ್ ಎಲ್ಲಿ ಬರ್ತೈತೆ ಅಂತ ನೋಡಬೇಕು. ಇದು ಪರ್ಸ್ನಲ್ ಆಗಿ ಉಪಯೋಗಿಸಂಗಿಲ್ಲ, ಇದೆಲ್ಲ ನಮ್ಮ ಡ್ಯೂಟಿ ಟಿಪ್ಸು. ಸರಿ, ಬರ್ತೀನಿ ಇರು ನಾನು. ಒಂದು ವಿಷಯ ಶಂಕರ. ಏನು ರಾಮಣ್ಣ? ಬದುಕವನೆ, ಕಿಡ್ನಾಪ್ ಆಗೋನೆ, ದುಡ್ಡು ಡಿಮ್ಯಾಂಡ್ ಮಾಡ್ತಾವ್ರೆ ಅನ್ನೋ ವಿಷಯ ಅವ್ರಿಗೆ ಯಾರಿಗೂ ಹೇಳ್ಬಾರ್ದು. ಅನ್ನೊಳಗೆ ನನ್ನೊಳಗೆ ನಿನ್ನೊಳಗೆ 3 ಜನದೊಳಗೆ ಇರಬೇಕು, ಆಯ್ತಾ? ಸರಿ ರಾಮಣ್ಣ, ಆಯಿತು. ಅವ್ರಿಬ್ರಿಗೂ ಒಂದು ಸ್ವಲ್ಪ ಬೆದರಿಸ್ಬಿಟ್ಟು ಬಾ, ಭಯ ಇಡ್ಸ್ಬಿಟ್ಟು ಬಾ. ಹ್ಞೂ ಸರಿ, ಸುಮ್ಮನೆ ಬಿಡಬೇಡ, ಸರಿಯಾಗಿ ಭಯ ಇಡ್ಸ್ಬಿಟ್ಟು ಬಾ. ಹ್ಞೂ ಆಯ್ತಣ್ಣ. ಹ್ಞೂ ಆಯ್ತಾಯ್ತು. ಇವಾಗ ಹೇಳ್ಕೊಂಡು ಹೋಗಿ ಸ್ಟೇಷನಾಗಿ ಹಾಕ್ತೀನಿ ಇಬ್ರು. ಹ್ಞೂ, ಅರೆಸ್ಟ್ ಮಾಡ್ತೀನಿ. ಹ್ಞೂ, ಫೋನ್ ಮಾಡ್ತೀನಿ. ಹ್ಞೂ, ಸಿಂಚನ ಅತ್ತೆಗೆ ಫೋನ್ ಮಾಡ್ತೀನಿ, ಬಂದು ಹೇಳ್ಕೊಂಡೋಗಿ ಇಬ್ರು ಸ್ಟೇಷನಾಗಿ ಹಾಕ್ಲಿ. ಬುದ್ಧಿ ಬರಬೇಕು ಮನೆಗಳೊಳಗೆ. ಎಂಟಿ ಇಟ್ಕೊಂಡು ಹಾಂ, ಏನು ಇವ್ರು ಆಟ ಇಲ್ಲಿ? ಹ್ಞೂ ಸರಿ ಸರಿ ಆಯಿತು. ಇದೇನು ಮವ ಹಿಂಗೆ ಹೇಳ್ತಾ ಇದೆಯಾ? ನಮ್ಮ ಅತ್ತೆಗೆ ಹೋಗಿ ಫೋನ್ ಮಾಡ್ತೀನಿ ನಾನು. ನಮ್ಮ ಅತ್ತೆ ಬಂದು ಹೇಳ್ಕೊಂಡು ಹೋಗ್ತಾಳೆ. ಅಯ್ಯೋ ಅಳಿದೇವ್ರೆ, ನಿನ್ ಕಾಲ್ ಕಣ ಬಿಟ್ಬಿಡ್ತೀನಿ. ಅಳಿದೇವ್ರೆ, ಬೇಳೆ ಅಳಿದೇವ್ರೆ, ಬೇಡಪ್ಪ ಅಳಿದೇವ್ರೆ, ಹಾಗೆಲ್ಲ ಮಾಡಬೇಡ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಡ. ಊರಾಗ ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ ನಂಗೆ. ಹಾಗೆಲ್ಲ ಮಾಡಬೇಡಪ್ಪ. ಎದ್ದೇಳ್ ಮೇಲೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಈ ಆಟ? ಹಾಂ, ಎದ್ದೇಳ್ ಮವ. ಅಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಏನಿಲ್ಲ ನೀನು ನಾಟಕ ಆಡ್ತಾ ಇರೋದು? ಹಾಂ, ಅಯ್ಯೋ ಏನೋ ಆಗೋಯ್ತಪ್ಪ, ಏನೋ ಆಗೋಯ್ತು. ನಮ್ಮ ದೊಡ್ಡಪ್ಪನ ಸಿಕ್ಕೋವರೆಗೂ ನಿಮ್ಮನ್ನೇನು ಮಾತಾಡ್ಸಲ್ಲ, ಆಮೇಲೆ ನಿಮ್ಮನ್ನು ಮಾತಾಡಿಸ್ತೀನಿ. ಎಲ್ಲ ನೋಡ್ಕೊಂಡಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ತಿರ್ಗಾ ನೀವು ಇದೇ ಆಟಗಳು ಆಡಿದ್ದೀರಂದ್ರೆ ನಿಮ್ಮಿಬ್ಬರಿಗೂ ಏನು ಮಾಡ್ತೀನೋ ನೋಡ್ತಾ ಇರಿ. ಅಯ್ಯಪ್ಪ, ಇಲ್ಲ ಹೋಗಿ. ಆ ಸುಪ್ನಾತಿ ಹೋಗಿ. ಅವಳು ನೋಡು ಮಳ್ಳಿ ನಿಂತವಳೆ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಸಂಸಾರ ಬೀದಿಗೆ ಕಂಡ್ಬಿಟ್ಟಲ್ಲ ಸುಪ್ನಾತಿ. ಯಾವಳವಳೆ ಸುನಂದಿ? ಅಕ್ಕ ತೊಕ್ಕ ಅಂದಿದಿ ಅಂದ್ರೆ ನೋಡು ನಿನ್ ಕೈದ ಕೆಲಸ. ಅಯ್ಯೋ ಅಕ್ಕ, ದೇವ್ರ ಸತ್ಕ ನಾನು ಏನು ಮಾಡಿಲ್ಲಕ್ಕ. ನಿನ್ನ ಮೇಲೆ ಆಣೆ ಇಡ್ತೀನಕ್ಕ, ನಾನೇನು ಮಾಡಿಲ್ಲಕ್ಕ. ಮುಚ್ಚಲೇ ಬಾಯಿಲೇ ಸುಪ್ನಾತಿ ಸುನಂದಿ, ಮುಚ್ಚು ಬಾಯಿ. ನೋಡು ಹೆಂಗ್ ಸತ್ತಂಗೆ ಅಳ್ತಾನೆ ಮಾತು ಮುಂಚೆ. ನೋಡೇ, ಇದೇ ಲಾಸ್ಟು. ಇನ್ನೊಂದ್ಸತಿ ಏನನ ನನ್ನ ಗಂಡು ಸುದ್ದಿಗೆ ಬಂದಿದ್ದಿ ಅಂದ್ರೆ ನಿಮ್ಮೂರಿಗೆ ಜುಟ್ಟಿಡ್ಕೊಂಡು ನಿಂಗೆ ಪರ್ಕೆ ಕೊಡ್ತೀನಿ, ನಿಮ್ಮೂರು ಜನ ಮುಂದೆನೆ. ಅಯ್ಯೋ ಅಕ್ಕ, ದೇವ್ರ ಸತ್ಗ ನಿನ್ನ ಗಂಡ ಸವಾಸ ನನಗೆ ಬೇಡಕ್ಕ. ಇವಾಗ ಆಗಿರೋ ಮರ್ಯಾದೆನೇ ಸಾಕಕ್ಕ, ನನಗೆ ಬೇಡಕ್ಕ. ದೇವ್ರನಿಗೂ ಬೇಡಕ್ಕ, ಸಾಕಕ್ಕ. ನಿನ್ನ ಗಂಡ ಸವಾಸ ನನಗೆ ಚೆನ್ನಾಗಿ ಮರ್ಯಾದೆ ಕೊಟ್ನಕ್ಕ, ಚೆನ್ನಾಗಿ ಮರ್ಯಾದೆ ಕೊಟ್ಟು ನೀವು ಹೊಟ್ಟೆ ಹುಡ್ದೋಗ ಇವನ್ಕೇನು ಬರಿಲ್ಲಲ್ಲಕ್ಕ. ನನ್ನ ಗಂಡಕ್ಕೆ ಯಾಕೆ ಬರಬೇಕು? ನಿಂಗೆ ಬಂದು ಒತ್ಕೊಂಡು ಹೋಗ್ಲಿ ಬಿಡೆ. ನನ್ನ ಗಂಡಸೆ ನೀನು ಹೆಂಗಸು, ನಿಂಗೆ ಮಾನ ಮರ್ಯಾದೆ ಇಲ್ಲೇನೆ, ಮನ್ಗೆಟ್ಟೆಂಗಸು ನೀನು. ಅಕ್ಕ, ನಾನು ಅವತ್ತೇ ಬೇಡ ಅನ್ನಕ್ಕ, ಗುರ್ತು ಪರಿಚಯ ಮಾಡ್ಕೊಂಡು ಬೇಡ ಅಂದ್ರು ನಿನ್ನ ಗಂಡ ಮೇಲ್ ಬಿದ್ದು ಬಂದಿದ್ದಕ್ಕ. ದೇವ್ರ ಸತ್ಗೆ ಅಕ್ಕ, ಬೇಕಾದ್ರೆ ಕೈಯ ಕರ್ಪೂರ ಅನ್ಸ್ಕೊಂಡ್ಬಿಡ್ತೀನಕ್ಕ. ಅಕ್ಕ ತೊಕ್ಕ ಅಂದಿದೆ ಅಂದ್ರೆ ನೋಡಿ ನಿಂಗೆ ಚೆನ್ನಾಗಿರಲ್ಲ. ಅತ್ತೆ, ಈ ಸದ್ಯಕ್ಕೆ ಬಿಟ್ಟಿದ್ದೀನಿ. ನಮ್ಮ ದೊಡ್ಡಪ್ಪನು ಸಿಗೋವರೆಗೂ ಏನಾಗವನೆ ಅಂತ ಗೊತ್ತಾಗೋವರೆಗೂ ಇವರಿಬ್ಬರನ್ನ ಬಿಟ್ಟಿದ್ದೀನಿ. 2-3 ದಿವಸ ಹುಡುಕ್ತೀರಿ, ಸಿಕ್ಕಿಲ್ಲ ಅಂತಂದ್ರೆ ಇವರಿಬ್ಬರನ್ನ ಹೇಳ್ಕೊಂಡ್ತೀರಿ, ಆಯ್ತಾ? ಸರಿನಪ್ಪ, ಹಂಗೆ ಮಾಡಪ್ಪ. ಏನು ಮಾಡ್ತೀಯಾ? ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟವ್ರೆ, ಇನ್ನು ಮುಚ್ಚಿಕ್ಕಕ್ಕೂ ಆಗಲ್ಲ. ಹಾಂ, ಎಲ್ಲವನೋ ಏನು ಕತೆನೋ ಏನಾದ್ನೋ ಒಂದು ಗತಿ ಮಾಡಿರ್ತಾರತ್ತೆ ಇವರಿಬ್ರು. ಶಂಕರ, ನಾನು ಅಂತವಳ ಅಲ್ಲ ಶಂಕರ. ನೀನೇನು ನನ್ನನ್ನು ಇವತ್ತು ನೆನ್ನೆಯಿಂದ ನೋಡ್ತಾ ಇದೀಯಾ? ಹಾಂ, ಅಲ್ಲಮ್ಮ ಸುನಂದಮ್ಮ, ಇದೆಲ್ಲ ಬೇಕಾಗಿತ್ತೇನಮ್ಮ ಸುನಂದಮ್ಮ ನಿಂಕ? ಶಂಕರ, ದೇವರನಿಗೂ ನಾನಲ್ಲ ಶಂಕರ ಹೊಡೆದಿತ್ತಲೆಕ, ಅಯ್ಯಪ್ಪನೇ ಹೊಡೆದಿದ್ದು. ಸರಿ ಅತ್ತೆ, ಅರ್ಜೆಂಟಾಗಿ ಊರಾಗ ನನಗೆ ಕೆಲಸ ಅದೇ, ನಾನು ಓದ್ತೀನಿ, ಬರ್ರಿ ಮನೆಗೆ ಹೋಗೋಣ. ಬಾ, ಒಳ್ಳೆ ಹೆಂಗ್ಸ್ರ ತಂಗ ಹೇಳ್ತೀಯಲ್ಲ,
ಅದೇನೋ ಹೇಳ್ತಾರಲ್ಲ ನಗಿಯೋ ಹೆಂಗ್ಸ್ನ ಅಳೋ ಗಂಡಸ್ನ ನಂಬ್ಕೂಡ್ದಂತೆ ಹಂಗಾಯ್ತು ನಿನ್ ಕತೆ. ಅನ್ಸಿ ಮುಚ್ಚಪ್ಪ ಬಾಯಿ. ಸುನಂದಿ ಅಯ್ಯೋ ನೀನು ಬಾಯ್ಕ ಮಣ್ಣಾಕ ಹೋಗ ಮುಂಡೆ ಮಗನೇ. ನನ್ನ ಸುದ್ದಿಗೆ ಮಾತ್ರ ಬರಬೇಡ ಭಗವಂತ. ಅಯ್ಯೋ ಮನೆಗೆ ಸಾಕಾಗೋಗೈತೆ ಹೋಗು. ತಡ್ಕೊಂಡು ಮಾತಾಡ್ತಾರೆ ಜನ. ಅಯ್ಯೋ ಇದನ್ನೆಲ್ಲ ಕೇಳಿಸ್ಕೊಂಡು ನಾನೇ ಬದುಕಿದ್ದೀನಲ್ಲ. ಹಾಂ ನಾನೇ ಗ್ರೇಟು. ಅಲ್ಲೆಲ್ಲ ನೀರಿರೋ ಬಾಯಿಗೆ ಬಿದ್ದು ಸಾಯೋಗೆ ಅಕ್ಕ ಹಂಗನ್ಬೇಡಕ್ಕ. ನಿನ್ ಮೂತಿ ಕಷ್ಟ ಹೋಗು. ಸುನಂದಿ ನೋಡ್ ಸುನಂದಿ, ನೀನೇನ ನಾನೇನು ಬಿಟ್ಬಿಟ್ಟು ಹೋದ್ರೆ ನಿಮ್ಮ ಮನೆ ಬಾಗಿಲು ಕಿಟಕಿಗಳು ಎಲ್ಲ ಕಿತ್ಕೊಂಬತ್ತೀನಿ ಸುನಂದಿ. ನಾನು ಅಣ್ಣ ಬರ್ತಾ ಇದ್ದೀನಿ ಅನ್ಸಿ. ಬನ್ನಿ ಸುನಂದಿ ಬರ್ಲಾ? ಬೇಡ ಮುಂಡೆ ಮಗನೇ ಹಂಗೆ ಬಿಟ್ಕೊಂಡು ಹೋಗು. ಮುಂದುವರಿಯುವುದು